ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ನಲ್ಲಿರುವ ವಿವೇಕಾನಂದ ಪ್ಲೇ ಗ್ರೌಂಡ್ನಲ್ಲಿ ಫ್ರೀಡಂ ಟಿವಿ ಎಕ್ಸ್ಪೋ ಭರ್ಜರಿಯಾಗಿ ನಡೀತಾ ಇದೆ. ನಿನ್ನೆಯಿಂದ ಆರಂಭವಾಗಿರುವಂತಹ ಎಕ್ಸ್ಪೋ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಸಾರ್ವಜನಿಕರಿಂದ ಉತ್ತಮ ರೆಸ್ಪಾನ್ಸ್ ದೊರೆತಿದೆ. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಿಮ್ಮ ಫ್ರೀಡಂ ಟಿವಿ ಆಯೋಜಿಸಿರುವಂತಹ ಫೆಸ್ಟಿವಲ್ನಲ್ಲಿ ಫುಡ್, ಫನ್, ಫ್ಯಾಷನ್ ಜೊತೆಗೆ ಆಟೋಮೊಬೈಲ್ ಎಕ್ಸ್ಪೋ ಕೂಡ ಇದೆ. ಇಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು ಕೂಡ ನಿಮ್ಮ ಮನೆಗೆ ಬೇಕಾದ ಗೃಹ ಉಪಯೋಗಿ ವಸ್ತುಗಳು, ಹೆಣ್ಣುಮಕ್ಕಳಿಗೆ ಪ್ರಿಯವಾದ ಜ್ಯುವೆಲರಿ ಐಟಮ್ಸ್ ಕೂಡ ಇವೆ. ಜೊತೆಗೆ ನಿಮ್ಮಿಷ್ಟದ ವಾಹನಗಳ ವೀಕ್ಷಣೆ, ಖರೀದಿ ಕೂಡ ಮಾಡಬಹುದು. ಇಂದು ನಮ್ಮೊಂದಿಗೆ ನಟಿ ಜಾಹ್ನವಿ, ಕಾರ್ತಿಕ್, ಕಲಾವಿದ ಮಿಮಿಕ್ರಿ ಗೋಪಿ ಇರಲಿದ್ದಾರೆ. ಅಂತಿಮ ದಿನವಾದಂತಹ ಭಾನುವಾರ ನಮ್ಮೊಂದಿಗೆ ಸನ್ಮಾನ್ಯ ಸಚಿವರಾದ ಭೈರತಿ ಸುರೇಶ್, ಶಾಸಕ ಎಸ್.ಆರ್. ವಿಶ್ವನಾಥ್, IPS ಅಧಿಕಾರಿ ಡಿ. ರೂಪಾ ಸೇರಿ ಗಣ್ಯರು ಇರಲಿದ್ದಾರೆ. ಇದೇ ದಿನ ಸಂಜೆ ವಿವಿಧ ವಲಯದಲ್ಲಿ ಸಾಧನೆ ಮಾಡಿದ ಸಾಧಕಿಯರಿಗೆ ಫ್ರೀಡಂ ಟಿವಿ ವೀರವನಿತಾ ಅವಾರ್ಡ್ಸ್ ಪ್ರದಾನ ಮಾಡಲಾಗುತ್ತೆ. ಎಕ್ಸ್ಪೋಗೆ ಎಲ್ಲರಿಗೂ ಉಚಿತ ಎಂಟ್ರಿ ಇದೆ. ಇನ್ನು ಎರಡನೇ ದಿನದ ಎಕ್ಸ್ಪೋನಲ್ಲಿ ನಮ್ಮ ಪ್ರತಿನಿಧಿ ಕಾವ್ಯ ನಡೆಸಿರುವಂತಹ ವಾಕ್ ಥ್ರೂ ಇಲ್ಲಿದೆ ನೋಡಿ. ಇವತ್ತು ಡೇ ಟೂ ದಲ್ಲಿ ಇವತ್ತು ನಾವು ಏನೇನೆಲ್ಲ ಇದೆ ಏನೇನೆಲ್ಲ ಇಲ್ಲ ಸ್ಟಾಲ್ ಗಳಾಗಿರಬಹುದು ಎಲ್ಲವನ್ನೂ ಕೂಡ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀವಿ. ಎಸ್, ಬನ್ನಿ ವೀಕ್ಷಕರೇ, ಅದು ಏನೇನಿದೆ, ಯಾವೆಲ್ಲ ಸ್ಟಾಲ್ ಗಳಿದೆ, ಯಾವೆಲ್ಲ ಎಕ್ಸ್ಪೋಗಳಿದೆ, ಯಾವೆಲ್ಲ ಎಲೆಕ್ಟ್ರಿಕಲ್ ವಸ್ತುಗಳಿದೆ, ಎಲ್ಲವನ್ನೂ ಕೂಡ ಇಂಚಿಂಚು ಮಾಹಿತಿಯನ್ನ ಡೇ ಟೂ ಇವತ್ತು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ನೋಡ್ತಾ ಇರಬಹುದು ನೀವು ಸ್ಟೇಜ್ ಫ್ರಂಟ್ ಅಲ್ಲಿ ಒಂದು ಬೋರ್ಡ್ ಅನ್ನ ಹಾಕಲಾಗಿದೆ. ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಯಲಹಂಕ ಶಾಸಕರಾಗಿರುವಂತಹ ಎಸ್.ಆರ್. ವಿಶ್ವನಾಥ್ ಅವರ ಈ ಒಂದು ನೇತೃತ್ವದಲ್ಲಿ ಫ್ರೀಡಂ ಟಿವಿ ವೀರವನಿತೆ ಪ್ರಶಸ್ತಿ 2025 ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಶ್ರೀ ಭೈರತಿ ಬಸವರಾಜ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ IPS ಅಧಿಕಾರಿ ರೂಪಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಿನ್ನೆ ಚೇತನ ಹಿಂಸಾ ಅವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂತದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗೆ ಮಿಮಿಕ್ರಿ ಗೋಪಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇರ್ತಾರೆ. ಇವತ್ತು ಮೇನ್ ಗೆಸ್ಟ್ ಆಗಿ ಬರುವಂತವರು ಜಾಹ್ನವಿ, ನಟಿ ಹಾಗೂ ನಿರೂಪಕಿ ಆಗಿರುವಂತಹ ಜಾಹ್ನವಿ ಇವತ್ತು ಫ್ರೀಡಂ ಟಿವಿ ವೀರವನಿತೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಫ್ರೀಡಂ ಟಿವಿ ವೀರವನಿತೆ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿಗೆ, ಅದರಲ್ಲೂ ಕೂಡ ಚಿಕ್ಕ ಪುಟಾಣಿ ಮಕ್ಕಳಿಗೆ ಒಂದಿಷ್ಟು ಗೇಮ್ಸ್ ಗಳು ಹಾಗೆ ಡ್ರಾಯಿಂಗ್ಸ್ ಗಳಾಗಿರಬಹುದು ಎಲ್ಲವನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಇರುತ್ತೆ. ಎಲ್ಲರೂ ಕೂಡ ಆರಾಮಾಗಿ ನೋಡ್ಕೊಳ್ಬಹುದು, ಹಾಗೆ ಆಟಗಳನ್ನು ಕೂಡ ಆಡಬಹುದು, ಅವರಿಗೆ ಪ್ರಶಸ್ತಿ ಕೂಡ ಸಿಗುತ್ತೆ. ಹಾಗೆ ಒಂದಿಷ್ಟು ದೊಡ್ಡ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಏನಿರುತ್ತಪ್ಪ ಅಂತಂದ್ರೆ ರ್ಯಾಂಪ್ ವಾಕ್ ಇರುತ್ತೆ. ರ್ಯಾಂಪ್ ವಾಕ್ ಅಲ್ಲಿ ಆರಾಮಾಗಿ ಅವರು ಓಡಾಡಬಹುದು. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಅವರಿಗೆ ಡ್ಯಾನ್ಸ್ ಗಳಿರುತ್ತೆ, ಹಾಗೆ ಅವ್ರ ಮಮ್ಮಿಗಳಿಗೂ ಕೂಡ ಡ್ಯಾನ್ಸ್ ಗಳಿರುತ್ತೆ. ಎಸ್, ಹೌದು ವೀಕ್ಷಕರೇ, ಬನ್ನಿ ಒಮ್ಮೆ ಭೇಟಿ ಕೊಡಿ. ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಯಲಹಂಕದಲ್ಲಿರುವಂತಹ ನ್ಯೂ ಟೌನ್ ಯಲಹಂಕದಲ್ಲಿರುವಂತಹ ವಿವೇಕಾನಂದ ಪಾರ್ಕ್ ಪ್ಲೇ ಗ್ರೌಂಡ್ ಅಲ್ಲಿ. ಈಗ ನೋಡ್ತಾ ಇರಬಹುದು ಎಕ್ಸ್ಪೋಗಳನ್ನ ನೀವು. ಇಲ್ಲಿ ಎಲ್ಲಾ ರೀತಿಯ ಕಾರ್ಗಳು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ನೀವು ನೋಡಬಹುದು. ಎಲ್ಲಾ ರೀತಿಯ ಕಾರ್ಗಳು, ಫೀಚರ್ಸ್ ಗಳನ್ನು ನೀವು ಕೂಡ ನೋಡ್ಕೊಂಡು ಹೋಗ್ಬಹುದು. ಹಾಗೆ ಖರೀದಿ ಮಾಡೋದಿದ್ರೆ, ಬುಕ್ ಮಾಡೋದಿದ್ರೆ ಈಗಲೇ ಕೂಡ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಹೋಂಡಾ ಇದಾಗಿರ್ಬಹುದು, ಟಾಟಾ ಆಗಿರ್ಬಹುದು, ಎಲ್ಲಾ ಕಂಪನಿಗಳ ಕಾರು ಕೂಡ ಈ ಒಂದು ಎಕ್ಸ್ಪೋದಲ್ಲಿ, ಈ ಒಂದು ವೀರವನಿತೆ 2025 ಎನ್ನುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನೋಡಬಹುದು. ಹಾಗೆ ಮುಂದೆ ಹೋಗ್ತಾ ಹೋದ್ರೆ ಎಲ್ಲಾ ರೀತಿಯ ಸ್ಟಾಲ್ಗಳು ಕೂಡ ನಿಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ. ಈಗ ನೀವು ನೋಡ್ತಾ ಇರೋದು ಕಾರ್ಗಳನ್ನ. ಸೊ ಈ ಒಂದು ಕಾರ್ಗಳು ಇಲ್ಲೇ ಇರುತ್ತೆ. ಈ ಕಾರ್ಗಳ ಬೆಲೆ ಎಷ್ಟು, ಹೆಂಗ್ ವರ್ಕ್ ಆಗುತ್ತೆ ಕಾರು, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನ, ಇಂಚಿಂಚು ಮಾಹಿತಿಯನ್ನ ಅವರ ಕಂಪನಿಯವರೇ ಕೊಡ್ತಾರೆ. ಹಾಗೆ ವಿವಾ, ಟೊಯೋಟಾ ಆ ಒಂದು ಕಂಪನಿಯ ಹತ್ರ ಇದೀವಿ. ಸೊ ಎಲ್ಲಾ ಮಾಹಿತಿಯನ್ನು ಕೂಡ ಅವರ ಸ್ಟಾಫ್ಗಳೇ ಹೇಳ್ತಾರೆ. ಏನೇನ್ ಫೀಚರ್ಸ್ ಇರುತ್ತೆ, ಏನೆಲ್ಲ ಮಾಡಬೇಕು, ಏನು ಎತ್ತ, ಹೇಗಿರುತ್ತೆ, ಕಾರನ್ನ ಹೇಗ್ ತಗೊಳ್ಳೋದು, ಹೆಂಗ್ ಡೆಲಿವರಿ ಮಾಡ್ತೀವಿ, ಎಷ್ಟು ಸರ್ವಿಸಸ್ ಇರುತ್ತೆ, ಎಲ್ಲವನ್ನೂ ಕೂಡ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವ್ ಅನ್ಕೊಂಡಿರ್ತೀರಾ, ಅಯ್ಯೋ ದೇವ್ರೆ, ನಾನು ಒಂದ್ ಕಾರ್ ತಗೊಳ್ಬೇಕು, ಬಟ್ ಹೇಗಿರುತ್ತೆ ಕಾರು, ಏನು ಎತ್ತ ಅಂತ ಗೊತ್ತಿರೋದಿಲ್ಲ ಅಂತ ಅಂದ್ರೆ ಯೋಚನೆ ಮಾಡಬೇಡಿ ವೀಕ್ಷಕರೇ. ಈ ಒಂದು ಫ್ರೀಡಂ ಟಿವಿ ನಡೆಸ್ತಿರುವಂತಹ ವೀರವನಿತೆ 2025 ಅಲ್ಲಿ, ಅದರಲ್ಲೂ ಕೂಡ ಯಲಹಂಕದ ನ್ಯೂ ಟೌನ್ ಅಲ್ಲಿರುವಂತಹ ವಿವೇಕಾನಂದ ಪಾರ್ಕ್ ಪ್ಲೇ ಗ್ರೌಂಡ್ ಗೆ ಬನ್ನಿ. ಇಲ್ಲಿ ಸ್ಟಾಲ್ ಗಳು ಕೂಡ ಇದೆ, ಹಾಗೆ ಕಾರ್ಗಳು ಕೂಡ ಇದೆ. ಅದರ ಮಾಹಿತಿಯನ್ನ ಅವರೇ ಕೂಡ ಕೊಡ್ತಾರೆ. ಸೊ ಹಂಗೆ ನೋಡ್ತಾ ಹೋದ್ರೆ, ಬನ್ನಿ 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 ಬನ್ನಿ, ಹಂಗೆ ನೋಡ್ತಾ ಹೋದ್ರೆ ಯಾವೆಲ್ಲ ಸ್ಟಾಲ್ಗಳು, ಶಾಪ್ಗಳು ಇದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು. ಡೇ 1 ಅಲ್ಲೇ ತೋರಿಸಿದೆ ನಾನು. ಇಲ್ಲಿ ಕುರ್ತೀಸ್ ಗಳು ಕೂಡ ಸಿಗುತ್ತೆ. ಒಂದಿಷ್ಟು ಆಫರ್ ಗಳನ್ನ ಕೊಟ್ಟಿರ್ತಾರೆ. ಈ ಆಫರ್ ಬಗ್ಗೆ ನಾನು ಅವ್ರ ಹತ್ರ ಕೇಳಿ ತಿಳ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಇವಾಗ ಲೈವ್ ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಫ್ರೀಡಂ ಟಿವಿಯ
ಆಯೋಜನೆ ಮಾಡಿರುವಂತಹ ವೀರವನಿತೆ 2025 ಈ ಒಂದು ಕಾರ್ಯಕ್ರಮದಲ್ಲಿ ಸ್ಟಾಲ್ ಗಳನ್ನ ತೋರಿಸ್ಲಿಕ್ಕೆ ನಾನು ಹೊರಟಿದ್ದೀನಿ. ಈ ಒಂದು ಸ್ಟಾಲ್ ಬಂದ್ಬಿಟ್ಟು ಕುರ್ತೀಸ್ ಸ್ಟಾಲ್ ಆಗಿದೆ. ಸೊ ಎಸ್, ಮುಂದೆ ಬನ್ನಿ. ಕುರ್ತಿ ಸ್ಟಾಲ್ ಆದ್ಮೇಲೆ ಇಲ್ಲಿ ಬುಕ್ ಶಾಪ್ ಗಳು ಕೂಡ ಇದೆ. ಬರೆದು ಅಳಿಸುವ ಪುಸ್ತಕ ಬೆಂಗಳೂರು ಅನ್ನುವಂಥದ್ದು, ಹಾಗೆ ಇಲ್ಲಿ ಕಿಡ್ಸ್ ಗಳಿಗೆ ತುಂಬಾ ಇಷ್ಟವಾಗಿರುವಂತಹ ಪುಸ್ತಕಗಳು ಎಲ್ಲವೂ ಕೂಡ ಸಿಗುತ್ತೆ. ಬೇಕಾಗುವಂತಹ ಎಲ್ಲಾ ಪುಸ್ತಕಗಳು ಕೂಡ ಈ ಒಂದು ಅಂಗಡಿಯಲ್ಲಿ ಇದೆ. ಹಾಗೆ ಮುಂದೆ ಬರ್ತಾ ಹೋದ್ರೆ ಡೇ 2 ದಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಹೋಗೋದಾದ್ರೆ, ಡೇ 2 ದಲ್ಲಿ ಈ ಕ್ಲಿಪ್ಸ್ ಅಂಗಡಿಗಳು ಕೂಡ ಇಲ್ಲಿ ನಾವು ಕಾಣಬಹುದು. ಸೊ ನೀವು ಆಗ್ಲೇ ಹೇಳ್ತಾ ಇದ್ದೆ ನಾನು, ಎಲ್ಲಾ ರೀತಿಯ ಸ್ಟಾಲ್ಗಳು ಕೂಡ ಈ ಒಂದು ವೀರವನಿತೆ 2025 ಎನ್ನುವಂತಹ ಕಾರ್ಯಕ್ರಮದಲ್ಲಿ ಇದೆ. ಇಲ್ಲಿ ನೋಡ್ಬೋದು, ಮತ್ತೆ ಕುರ್ತಿ ಅಂಗಡಿಗಳನ್ನ ನಾವು ನೋಡಬಹುದು. ಸೊ ಈ ಒಂದು ಕುರ್ತಿಗಳನ್ನ ನೀವು ಆರಾಮಾಗಿ IT ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವ್ರು ಅಥವಾ ಮನೆಗಳಲ್ಲಿ ಕೆಲಸ ಮಾಡುವಂತವ್ರು, ಗೃಹಿಣಿಯರು ಎಲ್ಲರೂ ಕೂಡ ಬಳಕೆ ಮಾಡುವಂತಹ ಒಂದೇ ಒಂದು ಕುರ್ತಿ ಆಗಿರ್ಬೋದು. ಸೊ ಈ ಒಂದು ಕುರ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕಾಣಬಹುದು. ಹಾಗೆ ಮುಂದೆ ಹೋಗ್ತಾ ಹೋದ್ರೆ ಎಲ್ಲಿ ಕುರುಕುಲ್ ತಿಂಡಿ, ಎಸ್, ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ ಕುರುಕುಲ್ ತಿಂಡಿ. ಟಿವಿ ನೋಡ್ಬೇಕಾದ್ರೆ ಅಥವಾ ಮೂವಿ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಅಮ್ಮ ಏನಾದ್ರು ಮಾಡ್ಕೊಡು, ಅಮ್ಮ ಏನಾದ್ರು ಮಾಡ್ಕೊಡು ಅಂತ ಹೇಳ್ತಾನೆ ಇರ್ತಾರೆ. ಸೊ ಅಂತವರಿಗೆ ಅಮ್ಮನಿಗೆ ಟೆನ್ಷನ್ ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಈ ತರ ರೆಡಿಮೇಡ್ ಅನ್ನ ಮಾಡಿಡ್ತಾ ಇದ್ದಾರೆ. ಸೊ ಇದನ್ನ ಜಸ್ಟ್ ಎಣ್ಣೆಲ್ ಬಿಟ್ರೆ ಸಾಕು, ಸಖತ್ತಾಗಿ ಉಬ್ಬಿ ಬರುತ್ತೆ. ಸೊ ಆ ತರ ಐಟಮ್ಸ್ ಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಈ ಕಡೆ ಸ್ಟಾಲ್ ಗಳು ಇನ್ನೂ ಕೂಡ ಓಪನ್ ಆಗ್ಬೇಕಾಗಿದೆ. ಇಲ್ಲಿ ಮಳೆ ಬರುವಂತಹ ವಾತಾವರಣ ಇಲ್ಲ. ಜಸ್ಟ್ ಮನೆಯಲ್ಲಿ ಶನಿವಾರ ಭಾನುವಾರ ಕೂತ್ಕೊಂಡು ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ರೆ ಆರಾಮಾಗಿ ನಿರೋಕ್ ಹೋಗ್ಬೇಡಿ. ಯಲಹಂಕದಲ್ಲಿ ಇರುವಂತಹ ಅಕ್ಕಪಕ್ಕ ಏರಿಯಾದಲ್ಲಿ ಇರುವಂತಹ ಅಥವಾ ಯಲಹಂಕದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭೇಟಿ ನೀಡಿ ನಿಮ್ಮ ಮಕ್ಕಳನ್ನು ಕೂಡ ಪಾರ್ಟಿಸಿಪೇಟ್ ಮಾಡೋ ತರ ಮಾಡಿ ಅವರಿಗೆ ಪ್ರಶಸ್ತಿ ಕೂಡ ಕೊಡಲಾಗುತ್ತೆ, ಪ್ರಶಸ್ತಿ ಪತ್ರ ಕೂಡ ಕೊಡಲಾಗುತ್ತೆ, ಮೆಡಲ್ಸ್ ಕೂಡ ಕೊಡಲಾಗುತ್ತೆ. ಫ್ಯಾಷನ್ ಶೋನು ಅವ್ರ ಅಲ್ಲಿರುವಂತಹ ಹಿಡನ್ ಟ್ಯಾಲೆಂಟ್ ಅನ್ನ ಗುರುತಿಸಿ ಒಂದು ಅವಾರ್ಡ್ ಫಂಕ್ಷನ್ ತರ ಮಾಡ್ತಾ ಇದೀವಿ ನಾವು. ಸೊ ಎಲ್ಲರ ಸಪೋರ್ಟ್ ಫ್ರೀಡಮ್ ಟಿವಿಗೆ ಬೇಕೇ ಬೇಕು. ಫ್ರೀಡಮ್ ಟಿವಿಯನ್ನ ನೋಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ಶಾಪ್ ಅಲ್ಲಿ ಈ ತರ ಪೌಚಸ್ ಗಳು ಕೂಡ ಸಿಗುತ್ತೆ, ಚಿಕ್ಕ ಚಿಕ್ಕ ಪೌಚಸ್ ಗಳು ಸಿಗುತ್ತೆ. ಸೊ ಹಾಗೆ ಮುಂದೆ ನೋಡ್ತಾ ಬರ್ತಾ ಹೋದ್ರೆ ಈ ಒಂದು ಸ್ಟಾಲ್ ನಲ್ಲಿ ಇತ್ತೀಚಿನ ಹೆಣ್ಣು ಮಕ್ಕಳು ಏನೇನು ಧರಿಸ್ತಾರಲ್ವಾ ಆ ತರದ ಬಟ್ಟೆಗಳೆಲ್ಲವೂ ಕೂಡ ಈ ಒಂದು ಶಾಪ್ ಅಲ್ಲಿ ನಾವು ನೋಡಬಹುದು. ಹೇಗೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸೊ ಆರಾಮಾಗಿ ಬಂದು ಇಲ್ಲಿ ಖರೀದಿ ಕೂಡ ಮಾಡಬಹುದು. ಸೊ ಎಷ್ಟು ಕೊಡ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಮುಂದೆ ಬಂದರೆ ನಾನು ಅವತ್ತೇ ನಿನ್ನೆನೋ ಮೊನ್ನೆನೋ ಏನೋ ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದು ಅಂತ ಹೇಳಿ. ಸೊ ಇದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋವನ್ನ ಮಾಡಿದೀವಿ, ದಯವಿಟ್ಟು ಹೋಗಿ ಫ್ರೀಡಮ್ ಟಿವಿಯಲ್ಲಿ ವೀಕ್ಷಣೆ ಮಾಡಿ. ಹಾಗೆ ಇವತ್ತು ಕೂಡ ಈ ಒಂದು ಸ್ಟಾಲ್ ಇದ್ದೇ ಇದೆ. ಸೊ ಆ ಒಂದು ಕಾರಣಕ್ಕೆ ಚೆನ್ನಾಗಾಯ್ತಾ ನಿನ್ನೆ ವ್ಯಾಪಾರ? ಚೆನ್ನಾಗಾಯ್ತಾ? ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ ಅನ್ನುವಂತಹ ವಿಚಾರವನ್ನ ಅಂಗಡಿಯ ಮಾಲೀಕರೇ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ಮತ್ತೆ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಬಟ್ಟೆಗಳು ನಾವು ನೋಡಬಹುದು. ಆರಾಮಾಗಿ ಕಾಲೇಜ್ಗಳಿಗೆ ಅಥವಾ ಕೆಲ್ಸಗಳಿಗೆ ಹಾಕೊಂಡು ಹೋಗುವಂತಹ ಬಟ್ಟೆಗಳು ಇದಾಗಿದೆ. ಆರಾಮಾಗಿ ಈ ಇತ್ತೀಚಿನ ದಿನಗಳಲ್ಲಿ ಈ ತರಹದ ಬಟ್ಟೆಗಳನ್ನ ಜನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆರಾಮಾಗಿ ಬನ್ನಿ, ಎಷ್ಟು ರೇಟು ಏನು ಎತ್ತ ಅಂತ ಹೇಳಿ ಮತ್ತೊಂದು ವಿಡಿಯೋದ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ಫ್ರೀಡಮ್ ಟಿವಿ ಆಯೋಜನೆ ಮಾಡಿರುವಂತಹ ಈ ಒಂದು ವೀರವನಿತೆ 2025 ಎನ್ನುವಂತಹ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಜನರು ಬರ್ತಾ ಇದ್ದಾರೆ ಅಲ್ವಾ. ನೀವು ಕೂಡ ಬರ್ಬೇಕು. ಮನೆಯಲ್ಲಿ ಸುಮ್ನೆ ಕೂತ್ಕೊಂಡ್ರೆ ಹಿಂಗಾಗುತ್ತೆ ಸ್ವಾಮಿ. ಆರಾಮಾಗಿ ಮಕ್ಕಳನ್ನ ಮರಿನ ಕರ್ಕೊಂಡು ಒಂದ್ ರೌಂಡ್ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಬನ್ನಿ. ಸೊ ಇಲ್ಲಿ ಈಗ ನೋಡ್ತಾ ಇರ್ಬೋದು, ಈಗ ಜಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಅನ್ಬಾಕ್ಸಿಂಗ್ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಶನಿವಾರ ಭಾನುವಾರ ಇರೋದ್ರಿಂದ ಆ ಒಂದು ಕಾರಣಕ್ಕೆ ಹೆಚ್ಚು ನಿರೀಕ್ಷೆಗಳು ಕೂಡ ಇದೆ. ನಿನ್ನೆ ಹೇಗಿತ್ತಮ್ಮ ವ್ಯಾಪಾರ? ಚೆನ್ನಾಗಿತ್ತು. ಎಸ್, ಇಷ್ಟೇ ಬೇಕಾಗಿರೋದು ನಮ್ಗೆ. ಆರಾಮಾಗಿ ಚೆನ್ನಾಗಿ ನಡ್ಕೊಂಡು ಹೋದ್ರೆ ಸಾಕಾಗಿದೆ. ಅಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಆರಾಮಾಗಿ ಮನೇಲಿ ಕುತ್ಕೊಳ್ಳೋದ್ ಬಿಟ್ಟು ನಿಮ್ಮ ಮಕ್ಕಳಲ್ಲಿರುವಂತಹ ಹಿಡನ್ ಟ್ಯಾಲೆಂಟ್ ಅನ್ನ ಗುರುತಿಸಬೇಕು ಅಂತಂದ್ರೆ ಫ್ರೀಡಮ್ ಟಿವಿ ಆಯೋಜನೆ ಮಾಡ್ತಾ ಇರುವಂತಹ ವೀರವನಿತೆ 2025 ಎನ್ನುವಂತಹ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬನ್ನಿ. ಆರಾಮಾಗಿ ಅವರು ಓಡಾಡ್ಕೊಂಡು ಪೇಂಟಿಂಗ್ ಮಾಡ್ಕೊಂಡು ರಂಗೋಲಿ ಬಿಡಿಸ್ಕೊಂಡು ಇರ್ತಾರೆ. ಅದಕ್ಕೆ ದುಡ್ಡು ಏನ್ ಕೊಡ್ಬೇಕಾಗಿಲ್ಲ, ಜಸ್ಟ್ ಹೆಸರು ನೋಂದಣಿ ಮಾಡ್ಕೊಂಡ್ರೆ ಸಾಕು, ಎಲ್ಲವೂ ಕೂಡ ಆರಾಮಾಗಿ ಹೋಗುತ್ತೆ. ಎಸ್, ಆಗ್ಲೇ ಹೇಳ್ತಾ ಇದ್ದೆ, ಯಲಹಂಕದ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಈ ಒಂದು ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಅವಾರ್ಡ್ ಕೊಡುವಂತದ್ದು. ಹಾಗೆ ಹೆಣ್ಣು ಮಕ್ಕಳು ಸಬಲೆಯರು
ಎನ್ನುವಂಥದ್ದನ್ನ ಹೇಳಬೇಕು, ಹಾಗೆ ಅಬಲೆಯರಲ್ಲ ಅನ್ನುವುದನ್ನು ಕೂಡ ಹೇಳಬೇಕು, ಜಗತ್ತಿಗೆ ಸಾರಬೇಕು ಎನ್ನುವಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಾಗೂ ಫ್ರೀಡಂ ಟಿವಿಯ ಉದ್ದೇಶವಾಗಿತ್ತು. ಎಸ್, ಸ್ಟಾಲ್ ಅನ್ನು ತೋರಿಸ್ತಾ ಇದೆ. ಎಸ್, ಈ ಒಂದು ಸ್ಟಾಲ್ ಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿರುವಂತಹ ಡೈರಿ ಐಟಮ್ಸ್ ಗಳು ಇದೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋವನ್ನ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಇವಾಗ ಜಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಡೇ 2 ದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎಸ್, ನಿನ್ನೆ ಅಷ್ಟೇ ಮಾತನಾಡಿದ್ದೆ ಗಿಂಡ್ ಬಗ್ಗೆ. ಸೊ ಇವತ್ತು ಕೂಡ ಇವಾಗ ಅವರು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಇದು ಕೂಡ ನಮ್ಗೆ ಕಾಣ ಸಿಗುತ್ತೆ. ಹಾಗೆ ನಿನ್ನೆ ಯಾವೆಲ್ಲ ಅಂಗಡಿಗಳು ಬಂದಿದ್ಯೋ ಅದಕ್ಕಿಂತ ದುಪ್ಪಟ್ಟು ಅಂಗಡಿಗಳು ಮತ್ತೆ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗೆ ಮುಂದೆ ಹೋಗ್ತಾ ಹೋದ್ರೆ ಇಲ್ಲಿ ತಿನ್ನುವ ಐಟಮ್ಸ್ ಗಳು ಕೂಡ ಸಿಗುತ್ತೆ. ಅಂತಂದ್ರೆ ಬಜ್ಜಿ ತಿನ್ಬೇಕಾ ಅಥವಾ ಗೋಧಿ ಸೋಡಾ ಕುಡಿಬೇಕಾ ಅಥವಾ ಇನ್ನೇನೋ ಒಂದು ಕಾರ್ನ್ ತಿನ್ಬೇಕಾ, ಎಲ್ಲವೂ ಕೂಡ ಈ ಕಡೆ ಸಿಗುತ್ತೆ. ನಿಮ್ಗೆ ಆರಾಮಾಗಿ ತಿನ್ಕೊಂಡು ಜಾಲಿ ಮಾಡ್ಕೊಂಡು ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗಬಹುದು. ಮನೇಲಿ ಕುತ್ಕೊಳ್ಳೋದಕ್ಕಿಂತ ಈ ಒಂದು ಕೆಲಸ ಬೆಸ್ಟ್ ಅಂತ ಅನ್ಕೊಳ್ಳೋಣ. ಹಾಗೆ ಮುಂದಕ್ಕೆ ಬರೋಣ. ಹಾಗೆ ಮುಂದಕ್ಕೆ ಬಂದ್ರೆ ಇಲ್ಲಿ ಪುಳಿಯೋಗರೆ ಕೂಡ ಸಿಗುತ್ತೆ, ಆರಾಧ್ಯ ಕದಂಬ ಪೇಡಗಳು ಕೂಡ ಸಿಗುತ್ತೆ. ಹಾಗೆ ಮೇಲ್ಕೋಟೆ ಪುಳಿಯೋಗರೆ ಕೂಡ ಇಲ್ಲಿ ಸಖತ್ತಾಗಿ ಇರುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಮುಂದೆ ಹೋಗಿದ್ರೆ ಸವಿ ರುಚಿ ಇರುವಂತಹ ಪೊಟ್ಯಾಟೋದಲ್ಲಿ ಟ್ವಿಸ್ಟ್ ಮಾಡುವಂತಹ ಒಂದು ಐಟಮ್ ಕೂಡ ನಿಮಗೆ ಲಭ್ಯವಾಗಿದೆ. ಎಸ್, ಮೇಡಮ್ ನ ಕೇಳೋಣ, ಹೇಗಿತ್ತು ನಿನ್ನೆ ರೆಸ್ಪಾನ್ಸ್? ಇನ್ನೇನ್ ರೆಸ್ಪಾನ್ಸ್ ಹೆಂಗಿತ್ತು? ನೆನೆ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮೋರ್. ಎಸ್, ಮತ್ತೆ ಬರ್ತೀನಿ ಮೇಡಮ್, ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಎಸ್, ಎಕ್ಸ್ಪೆಕ್ಟೇಷನ್ ಇನ್ನೂ ಕೂಡ ಇದೆ. ಶನಿವಾರ ಭಾನುವಾರ ಆಗಿರೋದ್ರಿಂದ ಜನ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಲಾಸ್ಟ್ಲಿ ಬಜ್ಜಿ ಅಂಗಡಿ, ಹಾಗೆ ಒಂದು ಸೀನ್ ನ ಬ್ಯಾನ್ ಮಾಡಿದ್ರೆ ಆ ಕಡೆ ಕಾಣಿಸ್ತಾ ಇದೆ ಸ್ಟೇಜ್. ಈ ಒಂದು ಸ್ಟೇಜ್ ನಲ್ಲೇ ನಿಮ್ಮ ಮಕ್ಕಳು ಕುಣಿದು ಕುಪ್ಪಳಿಸಬಹುದು, ರ್ಯಾಂಪ್ ವಾಕ್ ಮಾಡಬಹುದು. ಹಾಗೆ ಇಲ್ಲೇ ಎಲ್ಲಾ ರೀತಿಯ ಒಂದು ಏನ್ ಹೇಳ್ತಾರೆ, ಎಲ್ಲಾ ರೀತಿಯ ಒಂದು ಕಾರ್ಯಕ್ರಮವು ನಡೆಯುತ್ತೆ. ಇಲ್ಲೇ ಗೆಸ್ಟ್ ಬರ್ತಾರೆ. ಎಸ್, ಮುಂದೆ ಬನ್ನಿ, ಮುಂದೆ ತೋರಿಸೋಣ ನಮ್ಮ ವೀಕ್ಷಕರಿಗೆ. ಎಸ್, ಈ ಒಂದು ಸ್ಟೇಜ್ ನಲ್ಲೇ ಎಲ್ಲವೂ ಕೂಡ ನಡೆಯುತ್ತೆ. ಈ ಒಂದು ಸ್ಟೇಜ್ ನಲ್ಲಿ ಅತಿಥಿಗಳು ಕೂಡ ಬರ್ತಾರೆ. ಈ ಒಂದು ಸ್ಟೇಜ್ ನಲ್ಲಿ ನಿಮ್ಮ ಮಕ್ಕಳು ನೃತ್ಯವನ್ನು ಮಾಡ್ತಾರೆ. ಈ ಒಂದು ಸ್ಟೇಜ್ ನಲ್ಲಿ ವೀರವನಿತೆಯವರಿಗೆ ಪ್ರಶಸ್ತಿ ಕೂಡ ಸಿಗತ್ತೆ ಅಂತಾನೆ ಹೇಳ್ಬೋದು. ಎಸ್, ಮತ್ತೆ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಫ್ರೀಡಂ ಟಿವಿ ಆಯೋಜನೆ ಮಾಡಿರುವಂತಹ ಈ ಒಂದು ವೀರವನಿತೆ 2025 ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನ ಹಾಗೂ ಕುಟುಂಬದವರನ್ನು ಕರೆತನ್ನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.